ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಮನವಮಿ ಸಂಭ್ರಮದಲ್ಲಿ ಯುವಕರ ಪುಂಡಾಟ. ಜೈ ಶ್ರೀರಾಮಲ್ಲ, ಅಲ್ಲಾಹು ಅಕ್ಬರ್ ಅನ್ನಿ ಅಂತ ಕಿರಿಕ್. ಹಿಂದೂ ಯುವಕರ ಮೇಲೆ ಹಲ್ಲೆಯೂ ಮಾಡಿದ 3 ಅರೆಸ್ಟ್. ಹಲ್ಲೆಗೊಳಗಾದವರ ನಿವಾಸಕ್ಕೆ ಶೋಭಾ ಕರಂದಾಜೆ ಭೇಟಿ. ರಾಹುಲ್ ಮತ್ತು ಪವನ್ ಆರೋಗ್ಯ ವಿಚಾರಣೆ. ಕಾಂಗ್ರೆಸ್ ಕುಮ್ಮಕ್ಕಿನ ಅನುಮಾನ ವ್ಯಕ್ತಪಡಿಸಿದ ಕೇಂದ್ರ ಸಚಿವೆ. ರಂಗೇರಿದ ಲೋಕಸಭಾ ಚುನಾವಣಾ ಮೈದಾನ. 2ನೇ ಹಂತದ ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸಲು ಇಂದೇ ಕೊನೆ ದಿನ. 2 ಪಕ್ಷಗಳ ಘಟಾನುಘಟಿಗಳಿಂದ ನಾಮಿನೇಷನ್ ಮೂಲಕ ಶಕ್ತಿ ಪ್ರದರ್ಶನ. ಡಿಕೆಶಿ ವಿರುದ್ಧ ಕಿಡ್ನಾಪ್ ಆರೋಪದ ಬೆನ್ನಲ್ಲೇ ಡಿಕೆ ಸುರೇಶ್ ವಿರುದ್ಧ ರಣಕಹಳೆ. ಕನಕಪುರದಲ್ಲಿ ದೇವೇಗೌಡರ ಪ್ರಚಾರ. ಅಳಿಯನ ಪರ ಮತಬೇಟೆ. ಡಿಕೆ ಬ್ರದರ್ಸ್ ವಿರುದ್ಧ ಕೋಪದ ಬಣ. ಎಷ್ಟು ಮನೆ ಹಾಳು ಮಾಡಿದಿರಾ ಅನ್ನೋದನ್ನ ಡಿಕೆ ಸಹೋದರರು ಬಾಯ್ ಬಿಡಬೇಕು. ಮಂಜುನಾಥ್ರನ್ನ ಗೆಲ್ಲಿಸಿ ಕನಕಪುರಕ್ಕೆ ಅಂಟಿರೋ ಕಳಂಕ ದೂರ ಮಾಡಬೇಕು. ಕನಕಪುರದಲ್ಲಿ ಕುಮಾರಸ್ವಾಮಿ ಕಿಡಿ. ಮಹಿಳೆಯರ ಬಗ್ಗೆ ಆಡಿರೋ ಮಾತಿಗೆ ವಿಷಾದ ವ್ಯಕ್ತಪಡಿಸಿದರೆ ಸಾಕಾಗಲ್ಲ. ಮಹಿಳೆಯರ ಕಾಲಿಗೆ ಬಿದ್ದು ಕುಮಾರಸ್ವಾಮಿ ಕ್ಷಮೆಯಾಚಿಸಬೇಕು. ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹ. ಬೊಮ್ಮಾಯಿ ಬಂದ ನಂತರ ಬಿಜೆಪಿ ಪಕ್ಷ ಒಡೆದೋಗಿದೆ. ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಂದು ಆಸೆ ಇಟ್ಕೋಬೇಕಾ? ಈಶ್ವರಪ್ಪ ಹೆಸರು ಪ್ರಸ್ತಾಪಿಸಿ ಸಚಿವ ಶಿವಾನಂದ ಪಾಟೀಲ್ ವ್ಯಂಗ್ಯ. ಪ್ರಧಾನಿ ನರೇಂದ್ರ ಮೋದಿ ಒಬ್ಬ ಸುಳ್ಳಿನ ಸರದಾರ. ಪ್ರತಿ ಕಾರ್ಯಕ್ರಮದಲ್ಲೂ ಮೋದಿ ನನ್ನ ಹೆಸರು ತಗೋತಾನೆ. ಏಕವಚನದಲ್ಲಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ಬಾಣ. ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಹೋದ್ರು ಅವರ ಮನಸ್ಸು ಬಿಜೆಪಿ ಅನ್ನುತ್ತೆ. ಅವರ ಜೊತೆ ಯಾವೊಬ್ಬ ನಿಷ್ಠಾವಂತ ಕಾರ್ಯಕರ್ತ ಹೋಗಿಲ್ಲ ಅಂತ ಜನಾರ್ದನ ರೆಡ್ಡಿ. ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ದುರಾದೃಷ್ಟಕರ ಅಂದ್ರು ಬೊಮ್ಮಾಯಿ. ಯದುವೀರ್ ಒಡೆಯರ್ ರಾಜವಂಶಸ್ಥರ ಕುಡಿಯಲ್ಲ, ಅವರು ದತ್ತುಪುತ್ರ ಎಂದ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಗೌಡ. ಯದುವೀರ್ ಆದ್ಯತೆ ಏನು ಅಂತಲೂ ಪ್ರಶ್ನೆ. ಪಿಎಸ್ಐ ಹಗರಣದ ಕಿಂಗ್ಪಿನ್ ನಿವಾಸಕ್ಕೆ ಕಲಬುರಗಿ ಬಿಜೆಪಿ ಸಂಸದ ಭೇಟಿ. ಆರ್.ಡಿ. ಪಾಟೀಲ್ ಮನೆಯಲ್ಲಿ ಉಮೇಶ್ ಜಾಧವ್ ಊಟೋಪಚಾರ. ಚರ್ಚೆಗೂ ಗ್ರಾಸ. ಕಾಂಗ್ರೆಸ್ಗೆ ಸಿಕ್ತ ಹೊಸ ಅಸ್ತ್ರ. ಇತಿಹಾಸದಲ್ಲೇ ಅತಿ ಕಡಿಮೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ. 330 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಖಾಡಕ್ಕೆ. ಉಳಿದ ಸೀಟು ಮಿತ್ರ ಪಕ್ಷಗಳಿಗೆ ಹಂಚಿಕೆ. ಕಡಿಮೆ ಸೀಟಿನಲ್ಲಿ ಸ್ಪರ್ಧಿಸಿದ್ರೂ ಹೆಚ್ಚು ಗೆಲ್ತೀವಿ ಎಂದ ಹಸ್ತಪಡೆ. ಧಾರವಾಡದಲ್ಲಿ ವರುಣನ ಅಬ್ಬರ ಜೋರು. ಸಿಡಿಲು ಬಡಿದು ಹೊತ್ತಿ ಉರಿದ ತೆಂಗಿನ ಮರ. ಭಾರೀ ಗಾಳಿಗೆ ಮರ ಉರುಳಿ 2 ಬೈಕ್ ಜಖಂ. ಮರುಭೂಮಿ ದುಬೈನಲ್ಲಿ ಮಳೆಯ ಆರ್ಭಟ. ನಗರದೊಳಗೆ ನದಿಯಂತೆ ನೀರಿನ ರಕ್ಕಸ ಓಟ. ಹೋರ್ಗರೆಯೋ ನೀರಿನೊಳಗೆ ಕಾರು ಜೀಪುಗಳ ತೇಲಾಟ. ಅರಬ್ಬರ ನಾಡಿನ ಮಂದಿಗೆ ಸಂಕಟ. ದಿಢೀರ್ ಪ್ರವಾಹಕ್ಕೆ ಮಾನವ ನಿರ್ಮಿತ ಕಾರ್ಯಗಳೇ ಕಾರಣ. ಅವೈಜ್ಞಾನಿಕ ಮೋಡ ಬಿತ್ತನೆಯಿಂದ ಅಬ್ಬರಿಸ್ತಾ ಇದ್ದಾನ ವರುಣ. ಹವಾಮಾನ ಬದಲಾವಣೆಯ ಎಫೆಕ್ಟ್ನಿಂದ ಮರುಭೂಮಿ ಆಯ್ತು ಮಳೆಯ ತಾಣ. ಹೈದರಾಬಾದ್ನಲ್ಲಿ ವೇಗವಾಗಿ ಬಂದ ಲಾರಿ ಬೈಕ್ಗೆ ಡಿಕ್ಕಿ. ಲಾರಿ ಟೈರ್ಗೆ ಸಿಕ್ಕಿಕೊಳ್ತು ಬೈಕ್. ಹೆವಿ ವೆಹಿಕಲ್ನ ಫುಟ್ಬೋರ್ಡ್ ಮೇಲೆ ನಿಂತ್ಕೊಂಡು ಜೀವ ಉಳಿಸಿಕೊಂಡ ಬೈಕ್ ಸವಾರ. ಬಿಸಿಲಿನ ತಾಪವನ್ನು ಎದುರಿಸೋದಕ್ಕೆ ಹೊಸ ಉಪಾಯ. ಗುಜರಾತ್ನ ವಡೋದರಾದಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಎಸಿ ಹೆಲ್ಮೆಟ್ ವ್ಯವಸ್ಥೆ. ಸದಾ ಬಿಸಿಲಿನಲ್ಲಿಯೇ ನಿಂತು ಕೆಲಸ ಮಾಡೋ ಸಿಬ್ಬಂದಿಗೆ ವಿತರಣೆ. ಅಯೋಧ್ಯೆಯಲ್ಲಿ ರಾಮನವಮಿಯ ಸಂಭ್ರಮ. ಸರಯೂ ಘಾಟ್ನಲ್ಲಿ ಸಂಧ್ಯಾ ಆರತಿಯ ಸಡಗರ. ಶ್ರೀರಾಮನ ಭಕ್ತಿಯಲ್ಲಿ ಮಿಂದೆದ್ದ ಭಕ್ತ ಸಾಗರ. ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗ್ಗೆ ಗುಜರಾತ್ ಟೈಟನ್ಸ್ ಸುಸ್ತು. 89 ರನ್ಗಳಿಗೆ ಗಿಲ್ ಬಳಗ ಆಲ್ ಔಟ್. ಸುಲಭವಾಗಿ ಜಯಭೇರಿ ಬಾರಿಸಿದ ಪಂತ್ ಬಾಯ್ಸ್.
ಮೂಕಾಂಬಿಕಾ ದೇವಸ್ಥಾನಕ್ಕೆ ಮಲಯಾಳಂ ನಟ ಭೇಟಿ. ದೇವಿ ದರ್ಶನ ಪಡೆದ ಮೋಹನ್ ಲಾಲ್, ಪೂಜೆ ಸಲ್ಲಿಸಿದ ಬಳಿಕ ಕೆಲ ಹೊತ್ತು ಧ್ಯಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.